ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈ ಶಿವರಾತ್ರಿಯ ವಿಶೇಷವಾದಂತಹ ದಿನದ ಈ ಸಂಭ್ರಮದಲ್ಲಿ ನಾವೆಲ್ಲ ಮುಳುಗಿರುವಂಥದ್ದು. ನಮ್ಮ ಜೊತೆ ನಮ್ಮ ಸ್ಪೆಷಲ್ ಗೆಸ್ಟ್ಗಳು ಕೂಡ ಈ ಶಿವರಾತ್ರಿಯ ವಿಶೇಷತೆಯನ್ನು ವಿವರವಾಗಿ ವಿವರಿಸ್ತಾ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಮೈಸೂರಿಂದ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಮೈಸೂರಲ್ಲಿ ಬೆಳಗ್ಗೆಯಿಂದಲೂ ಕೂಡ ಮುಂಜಾನೆ 6 ಗಂಟೆಯಿಂದಾನೇ ಸರತಿ ಸಾಲಲ್ಲಿ ಎಸ್ಪೆಷಲಿ ಶಿವಾಲಯಗಳಲ್ಲಿ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಶಿವನ ದರ್ಶನಕ್ಕೆ ಕಾದು ಕುಳಿತಿದ್ದು. ಯಾಕಂದರೆ ಇವತ್ತಿನ ದಿನ ಇದೆ ಅಲ್ಲ, ಅದು ಬಹಳಷ್ಟು ಉಪಯುಕ್ತವಾದಂಥದ್ದು ಮತ್ತು ಶ್ರೇಷ್ಠವಾದಂಥದ್ದು. ಅಲ್ಲಿ ಶಿವನನ್ನ ಕಣ್ ತುಂಬಿಕೊಳ್ಬೇಕು ಅನ್ನುವಂಥ ಕಾತುರತೆ ಪ್ರತಿಯೊಬ್ಬರಲ್ಲಿ ಇರುತ್ತೆ. ಶಿವರಾತ್ರಿಯ ದಿನ ಉಪವಾಸ ಮಾಡಿರ್ತಾರೆ. ಸೊ ಹಾಗಾಗಿ ಎಲ್ಲ ಆಗಿರುತ್ತೆ. ಈಗ ಕೊನೆ ಹಂತಕ್ಕೆ ಬಂದಿರ್ತಾರೆ. ಹೇಗಿದೆ ಸಂಭ್ರಮ, ಜಾಗರಣೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡೋಣ. ಮೈಸೂರಿನ ದೃಶ್ಯಗಳನ್ನು ನೋಡ್ತಾ ಇದ್ವಿ ಬೆಳಿಗ್ಗೆಯಿಂದ ಕೂಡ. ಅಲ್ಲಿ 11 kg ಬಂಗಾರದ ಶಿವನ ಮೂರ್ತಿಯನ್ನು ತೊಡಿಸಿರುವಂಥ ದೇವಸ್ಥಾನಕ್ಕೆ ವಿಶೇಷವಾದಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ಪ್ರತಿ ವರ್ಷವೂ ಕೂಡ ನೆರವೇರುತ್ತೆ. ಆ ಒಂದು ಶಿವಾಲಯಕ್ಕೆ, ಶಿವನ ದೇವಸ್ಥಾನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ದೂರದ ಊರುಗಳಿಂದಲೂ ಕೂಡ ಜನ ಬಂದು ಶಿವನನ್ನ ಕಣ್ತುಂಬಿಕೊಳ್ತಾ ಇದ್ರು. ಮತ್ತೆ ನಮ್ಮ ಪ್ರತಿನಿಧಿ ಆನಂದ ಕನೆಕ್ಟ್ ಆಗಿದ್ದಾರೆ ಲೈವ್ನಲ್ಲಿ ಮೈಸೂರಿಂದ. ಆನಂದ್, ನಾನು ಹೇಳ್ತಾ ಇದ್ದೆ ಬೆಳಗ್ಗೆಯಿಂದಲೂ ಕೂಡ ಮೈಸೂರಲ್ಲಿ ಯಥಾ ಪ್ರಕಾರವಾಗಿ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿತ್ತು. ಸೊ ಈಗ ಕೊನೆ ಹಂತದಲ್ಲಿರುವಂಥದ್ದು. ಹೇಗಿದೆ ಜಾಗರಣೆ, ಉಪವಾಸ ಎಲ್ಲ ಮುಗಿದ ನಂತರದಲ್ಲಿ ಶಿವನ ಆ ಒಂದು ವೇದ, ಶಿವನನ್ನ ನೆನಪು ಮಾಡಿಕೊಳ್ತಾ ಭಜನೆ ಮಾಡ್ತಾ ಇದ್ದಂಥ ಜನರ ಕೊನೆ ಹಂತದ ಈ ಒಂದು ಉಪವಾಸ ನಡೀತಾ ಇರುವಂಥದ್ದು. ಹೇಗೆ ನಡೀತಾ ಇದೆ ಜಾಗರಣೆಯ ಸಂಭ್ರಮ, ಶಿವರಾತ್ರಿಯ ಸಂಭ್ರಮ? ಅರುಣ್, ನಾಡಿನೆಲ್ಲೆಡೆ ಕೂಡ ಶಿವರಾತ್ರಿ ಸಂಭ್ರಮ ಮನೆ ಮಾಡಿರುವಂಥದ್ದು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಬೆಳಗ್ಗಿನಿಂದಲೂ ಕೂಡ ಪೂಜೆ ಪುನಸ್ಕಾರಗಳು ಜೋರಾಗಿ ನಡೆಯುತ್ತಿದೆ. ಬೆಳಗ್ಗೆ ಅರಮನೆ ಆವರಣದಲ್ಲಿರುವಂತಹ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ವಿಶೇಷವಾಗಿ ನಡೆದಿವೆ. ಈಗ ಸಂಜೆ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲೂ ಕೂಡ ಏನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಸರತಿ ಸಾಲಿನಲ್ಲಿ ನಿಂತು ಲಕ್ಷಾಂತರ ಭಕ್ತರು ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡ್ತಾ ಇರುವಂಥದ್ದು, ಬಿಲ್ಪತ್ರೆ ಎಲೆಗಳನ್ನ ಅರ್ಪಣೆ ಮಾಡ್ತಾ ಇರುವಂಥದ್ದು. ಏನು ಶಿವರಾತ್ರಿ ದಿನದಂದು ಉಪವಾಸ ಇದ್ದು ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ಶಿವ ಒಲಿತಾನೆ, ಎಲ್ಲವೂ ಕೂಡ ಅಂದುಕೊಂಡಂತೆ ಆಗುತ್ತೆ ಅನ್ನುವ ನಿಟ್ಟಿನಲ್ಲೂ ಕೂಡ ಬೆಳಗ್ಗೆನಿಂದಲೂ ಆಶ್ರಮಕ್ಕೆ ಧಾವಿಸಿ ಇಲ್ಲಿರುವಂತಹ ಶಿವಲಿಂಗಕ್ಕೆ ಅಭಿಷೇಕವನ್ನು ಸಲ್ಲಿಸ್ತಾ ಇರುವಂಥದ್ದು. ಕೇವಲ ಮೈಸೂರಿಗರಷ್ಟೇ ಅಲ್ಲ, ರಾಜ್ಯದ ನಾನಾ ಮೂಲೆಗಳಿಂದಲೂ ಕೂಡ ಜನರು ಬಂದು ಇಲ್ಲಿ ತಮ್ಮ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿದೇಶಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಬಂದಿರುವಂಥದ್ದು. ಎಲ್ಲರೂ ಕೂಡ ಶಿವನಾಮವನ್ನು ಪಡಿಸ್ತಾ ಇದ್ದಾರೆ, ಶಿವ ಮಂತ್ರಗಳನ್ನ ಹೇಳ್ತಾ ಇರುವಂಥದ್ದು. ಜೊತೆಗೆ ಎಲ್ಲರೂ ಕೂಡ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡುವ ನಿಟ್ಟಿನಲ್ಲಿ ಬಿಲ್ವಪತ್ರೆ, ಯಾಕೆಂದ್ರೆ ಶಿವ ಅಂತ ಹೇಳಿದ್ರೆ ಬಿಲ್ವಪತ್ರೆ ಪ್ರಿಯ, ಆತನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಬೇಕು ಅಂತೇಳಿ ಎಲ್ಲರೂ ಕೂಡ ಅಭಿಷೇಕಕ್ಕೆ ಬಿಲ್ವಪತ್ರೆಯನ್ನು ತರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಒಂದಷ್ಟು ಮಂದಿ ಜಾಗರಣೆ ಇರುವ ಸಲುವಾಗಿ ಶಿವ ಮಂತ್ರಗಳನ್ನ ಪಡಿಸ್ತಾ ಇರುವಂಥದ್ದು. ಅಲ್ಲದೆ ಏನು ಬೆಳಗ್ಗಿನಿಂದಲೂ ಕೂಡ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಈ ಶಿವಲಿಂಗಕ್ಕೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಇಂದು ಸಂಜೆ ಆದರೂ ಕೂಡ ಜಾಗರಣೆಯ ನಿಮಿತ್ತ ಬೆಳಗಿನ ಜಾವದ ತನಕವೂ ಕೂಡ ಅಭಿಷೇಕಗಳು ನಡೆಯುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಸದ್ಯದ ಸರತಿ ಸಾಲಿನಲ್ಲಿ ಬರುವಂತಹ ಜನರ ಸಂಖ್ಯೆ ಕೂಡ ಕಡಿಮೆ ಆಗ್ತಿಲ್ಲ. ಶಿವನಲ್ಲಿ ತಮ್ಮ ಭಕ್ತಿ ಭಾವವನ್ನು ಮೆರೆಯಲು ಬರ್ತಾನೆ ಇರುವಂಥದ್ದು. ಅಲ್ಲದೆ ಶಿವನಿಗೆ ಬಿಲ್ವಪತ್ರ ಇರ್ಬೋದು, ಅಭಿಷೇಕ ಸಾಮಾನು ಇರ್ಬೋದು, ಎಲ್ಲವನ್ನೂ ಕೂಡ ಸಲ್ಲಿಸ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಇನ್ನು ಗೋಕರ್ಣ